ಇನ್ನು ಕರಾವಳಿ ಕರ್ನಾಟಕ, ಉತ್ತರ ಕರ್ನಾಟಕ ಭಾಗದಲ್ಲಿ ಮಳೆ ಆಗ್ತಿರೋ ಹೊತ್ತಲ್ಲೇ ರಾಜ್ಯದಲ್ಲಿ ಕೃಷಿ ಸಚಿವರೇ ಇಲ್ಲ ಅಂತ ಸರ್ಕಾರದ ವಿರುದ್ಧ ಜೆಡಿಎಸ್ ಬಿಜೆಪಿ ಮುಗಿಬಿದ್ದಿದೆ. ನಿಖಿಲ್ ಕುಮಾರಸ್ವಾಮಿಯರ ಪೋಸ್ಟ್ ಮಾಡಿಬಿಟ್ಟು 236 ತಾಲೂಕು ಪೈಕಿ 151 ತಾಲೂಕು ಭೀಕರ ಮಳೆ ಕೊರತೆ ಬರ ಬರ್ತಾ ಇದೆ. ಜೂನ್ ತಿಂಗಳಲ್ಲಿ ಮುಂಗಾರು ಬಿತ್ತನೆ 43% ಮಾತ್ರ ಆಗಿದೆ. ಅನ್ನದಾತರು ಆತಂಕ, ಬರಗಾಲದ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ. ಕಾಂಗ್ರೆಸ್ನವರು ಮಾತ್ರ ಸಂಪುಟ ವಿಸ್ತರಣೆ ರಾಜಕೀಯ ಲೆಕ್ಕಾಚಾರದಲ್ಲೇ ಮುಳುಗಿದ್ದಾರೆ. ಕೃಷಿ ಸಚಿವರು ಒಬ್ಬರೂ ಇಲ್ವಲ್ಲ, ಇಂಥ ಸ್ಥಿತಿಯಲ್ಲಿ ಇದು ನಿರ್ಲಕ್ಷ್ಯ ಅಲ್ವಾ ಅಂತೆಲ್ಲ ಅವ್ರು ಕೇಳಿದರೆ, ಆರ್ ಅಶೋಕ್ ಅವರು ಕೂಡ ಮಾತನಾಡ್ಬಿಟ್ಟು ನೀವು ಜವಾಬ್ದಾರಿಯನ್ನು ಪ್ರಾಮಾಣಿಕದಿಂದ ಮಾಡಿ, ಮುಖ್ಯಮಂತ್ರಿಗಳು ನೀಡಿರುವ ರೈತರ ಸಾಲ ಮನ್ನಾ ಭರವಸೆಯನ್ನು ತಕ್ಷಣವೇ ಈಡೇರಿಸಿ, ಸಂತ್ರಸ್ತ ರೈತರ ನೆರವಿಗೆ ಧಾವಿಸಿ ಅಂತೆಲ್ಲ ಅವರು ಕೇಳ್ಕೊಂಡಿದ್ದಾರೆ. ಬಟ್ ಇದು ಟೂ ಅರ್ಲಿ ಅಂತ ಆಗುತ್ತೆ ಸರ್ ವಿರೋಧ ಪಕ್ಷಗಳ ಆರೋಪವನ್ನು. ಯಾಕೆಂದರೆ ಇದನ್ನು ಇನ್ನೂ ಒಂದು ಸ್ವಲ್ಪ ವಿರೋಧ ಪಕ್ಷಗಳು ಇರೋದು ಯಾಕೆ ಮತ್ತೆ? ಓಕೆ, ಇಲ್ಲಿಯ ವಿರೋಧ ಪಕ್ಷಕ್ಕೆ ಇದು ಟೂ ಅರ್ಲಿ ಅನ್ನೋದಿದ್ರೆ ದೇಶದಲ್ಲಿ ಬಿಜೆಪಿ ಯಾವುದೇ ಕ್ರಮಗಳನ್ನು ಟೀಕೆ ಮಾಡೋ ಬೇರೆ ವಿರೋಧ ಪಕ್ಷಗಳಿಗೆ ಅರ್ಲಿ ಅಲ್ವಾ? ಹೌದು, ಅವ್ರಿಗೂ ಅರ್ಲಿನೇ. ಸುಮ್ಮನೆ ಹಾಗೆ ಇದು ದೇಶದ ರಾಜಕಾರಣ ಅಂದರೆ ಇದನ್ನು ಗಂಭೀರವಾಗಿ ತಗೋಬಾರ್ದು. ಓಕೆ, ಬಟ್ ಸರ್ಕಾರ ಇದನ್ನೆಲ್ಲ ಗಮನಿಸಬೇಕಾದ್ರೆ ವಿರೋಧ ಪಕ್ಷಗಳ ಬಿಡ್ರಿ ಅವ್ನು ಯಾವ ನಿಖಿಲ್ ಕುಮಾರಸ್ವಾಮಿ ಹೇಳ್ಕೊಳಕ್ಕೆ ಅಂತ ಅವ್ರು ಬೈಕೊಂಡು ಓಡಾಡೋದು ಯಾರೋ, ಅವನೇನು ಅಶೋಕಂಗೆ ಬೇರೆ ಕೆಲಸ ಇಲ್ಲ ಅಂತ ಅಂದ್ಕೊಳ್ಳೋದು, ಈ ಥರ ಎಲ್ಲ ಅಂದರೆ ಸರಿ ಅಲ್ಲ. ಒಂದು ಜವಾಬ್ದಾರಿಯುತ ಸರ್ಕಾರ. ಕೃಷಿ ಮಂತ್ರಿ ಇರಲೇಬೇಕು ಅಂತ ನಾನು ಹೇಳಲ್ಲ ಪರಿಸ್ಥಿತಿ ನಿಭಾಯಿಸೋಕ್ಕೆ. ಓಕೆ, ಆದರೆ ಇಂಥ ಸಂದರ್ಭದಲ್ಲಿ ಇರಬೇಕಿತ್ತು ಅನ್ಸುತ್ತೆ. ಕೃಷಿ ಮಂತ್ರಿ ಇಲ್ಲದಿದ್ರೆ ಏನು ದೇಶ ಬಿದ್ದೋಗಲ್ಲ, ಇಲ್ಲಿ ಏನೂ ಆಗಲ್ಲ. ಪ್ರಮುಖವಾಗಿ ಪ್ರವಾಹ ಮತ್ತು ಬರವನ್ನು ಹ್ಯಾಂಡಲ್ ಮಾಡಬೇಕಾದ್ರೆ, ಪರ್ಟಿಕ್ಯುಲರ್ಲಿ ಬರ ಹ್ಯಾಂಡಲ್ ಮಾಡೋಕ್ಕೆ ಸ್ಟ್ರಾಂಗ್ ರೆವಿನ್ಯೂ ಮಿನಿಸ್ಟರ್ ಬೇಕು. ರೆವಿನ್ಯೂ ಮಿನಿಸ್ಟರ್ ಡಿ ಸಿಗಳ ಕೈಯಲ್ಲಿ ಕೆಲಸ ಮಾಡಿಸ್ಬೇಕಾಗುತ್ತೆ. ಓಕೆ, ಕೃಷಿ ಮಂತ್ರಿ ಏನು ಮಾಡ್ಬೋದು? ಈಗ ಮಳೆ ಬರದೇ ಇದ್ದರೆ ಬಿತ್ತನೆ ಮಾಡ್ಸೋಕ್ಕಾಗತ್ತಾ? ಈಗ ಆಗಬೇಕಾಗಿರೋದು ನಿಮಗೆ ರೆವಿನ್ಯೂ ಮಿನಿಸ್ಟರು ಸ್ಟ್ರಾಂಗ್ ಆಗಬೇಕು. ಡಿ ಸಿಗಳ ಮೂಲಕ ಪರಿಹಾರ ಕಾರ್ಯಗಳನ್ನು ಸರಿಯಾಗಿ ನಡೆಸಿಸ್ಬೇಕು. ಸರಿ, ದಟ್ಸ್ ಒನ್. ಎರಡನೇದು, ಕಾಂಗ್ರೆಸ್ ಸರ್ಕಾರ ಸ್ವಲ್ಪ ಮಾನ ಮರ್ಯಾದೆ ಇದ್ದಿದ್ದರೆ ಕ್ಯಾಬಿನೆಟ್ಟನ್ನು ಬೇಗ ಎಕ್ಸ್ಪ್ಯಾಂಡ್ ಮಾಡಿ ಸ್ಮೂತಾಗಿ ಮುಖ್ಯಮಂತ್ರಿಗಳೇ ಬದಲಾಗಬಹುದು ಅನ್ನೋದಾದರೆ, ನಿಮ್ಮ ಯೋಗ್ಯತೆಗೆ ಮಂತ್ರಿಗಳನ್ನ ನೇಮಕ ಮಾಡೋಕ್ಕಾಗಲ್ವೇನ್ರಿ? ನಿಮ್ಗಳಿಗೆ ಅಯೋಗ್ಯರ ಥರ ಆಡ್ತಾ ಇದ್ದೀರಲ್ಲ ಕಾಂಗ್ರೆಸ್ನವರು. ತಿಂಗಳ ಮೇಲೆ ಅಧ್ಯಕ್ಷರು ಹೊಸದಾಗಿ ನಾಮಿನೇಟ್ ಆಗಿರೋರು ಊರಲ್ಲಿ ಇಲ್ದಿರೋ ಸಬ್ಜೆಕ್ಟ್ ಎಲ್ಲ ಮಾತಾಡ್ತೀರಿ. ಮಾಡಿಸಿ, ಸಿ ಎಂ ಎ ಸ್ಮೂತಾಗಿ ಆಗಬಹುದು. ಸಿದ್ದರಾಮಯ್ಯ ಬಂದರು, ಡಿ ಕೆ ಶಿವಕುಮಾರ್ಗೆ ಕೊಟ್ಟರು ಅಷ್ಟೇ ಅಂತ ಹೂವೆತ್ತಿದಂತೆ. ಅಷ್ಟು ಅಲ್ವೇ? ಅಷ್ಟು ಸುಲಭ. ಇನ್ನು ಮಂತ್ರಿ ಮಾಡೋಕ್ಕಾಗಲ್ವಾ ನಿಮ್ಮ ಕೈಯಲ್ಲಿ? ನಿಮ್ಮ ಯೋಗ್ಯತೆಗಳಿಗಂಗಾರೆ ನೆಟ್ಟಿಗೆ ಏನಕ್ಕೆ ಬೇಕು ಈ ಆರೋಪಗಳು? ಮೂರನೇದು, ಎಲ್ಲ ಪರಿಹಾರ ಕಾರ್ಯಗಳಲ್ಲಿ ಯಾವುದೇ ರೀತಿಯ ಪರಿಹಾರ ಕಾರ್ಯದಲ್ಲಿ ಕೃಷಿ ಮಂತ್ರಿ, ಕಂದಾಯ ಮಂತ್ರಿ, ಇನ್ಯಾವುದೋ ಮಂತ್ರಿ, ಮತ್ಯಾವುದೋ ತೋಟಗಾರಿಕೆ ಮಂತ್ರಿ ಅಲ್ಲ, ಜಿಲ್ಲಾ ಉಸ್ತುವಾರಿ ತೆಗೆದುಕೊಂಡಿರುವ ಮಂತ್ರಿಗಳ ಕೆಲಸ ಮಾಡಬೇಕು. ತಮ್ಮ ತಮ್ಮ ಜಿಲ್ಲೆಗಳಿಗೆ ಹೋಗಬೇಕು, ಠಿಕಾಣಿ ಹಾಕಬೇಕು, ವಾಸ್ತವ್ಯ ಹೂಡಬೇಕು, ಕೂತ್ಕೋಬೇಕು, ಅಲ್ಲಿಯ ಪರಿಸ್ಥಿತಿಗಳನ್ನು ಅವಲೋಕಿಸಬೇಕು, ಲಭ್ಯವಿರುವಂತಹ ಸಂಪನ್ಮೂಲಗಳ ಒಳಗಡೆ ಏನು ಮಾಡಬಹುದು ಅನ್ನೋದನ್ನು ಮಾಡಬೇಕು. ಇದು ಜಿಲ್ಲಾ ಉಸ್ತುವಾರಿಗಳ ಕೆಲಸ. ಓಕೆ, ಇಲ್ಲಾಗೋದು ಏನು ಅಂದರೆ, ಯಾರು ಮಾಡಬೇಕೋ ಅವ್ರನ್ನ ಕೇಳಲ್ಲ, ಇನ್ನು ಉಳಿದವ್ರನ್ನೆಲ್ಲ ಪ್ರಶ್ನೆ ಮಾಡ್ತಿರ್ತೀವಿ. ಬಟ್ ಒಂದು 3 ಜಿಲ್ಲೆಗಳನ್ನು ಹಂಚಿದ್ದಾರೆ ಸರಿ, 13 ಜನ ಮಂತ್ರಿಗಳಿಗೆ ಹಂಚಿರ್ಬೋದು. ಹೋಗಕ್ಕಾಗಬೇಕು ಮತ್ತು ಹೋಗಬೇಕಲ್ಲ, ಹೋಗಬೇಕು. ಒಂದು ಜಿಲ್ಲೆ ಕೊಟ್ಟಾಗಲೇ ಹೋಗದಿದ್ದವರು 3 ಜಿಲ್ಲೆಗೆ ಹೋಗ್ಬಿಟ್ಟು ಬರ್ತಾರೋ? ಮತ್ತೆ ಮಾಡಬೇಕಲ್ಲ ಸರ್, ಜವಾಬ್ದಾರಿ ಕೊಟ್ಟಾಗ. ಮಾಡಲ್ರಿ, ನೀವು ಒಳ್ಳೆ ಕತೆ ಆಯ್ತು. ನೀವೇನೋ ಮಾತಾಡಿದ್ರೆ ನೀನು ಆಫೀಸಲ್ಲಿ ಎಲ್ಲ ಜವಾಬ್ದಾರಿ ಕೊಟ್ಟವ್ರೆಲ್ಲ ಮಾಡ್ಬಿಡ್ತಾರಾ? ಹಾಗೆ ಅಲ್ಲೂ ನೆಕ್ಸ್ಟ್ ಬನ್ನಿ.